ಎರಡನೇದು ಕಳೆದ ವರ್ಷ 1ನೇ ತಾರೀಕಿಂದ ಹೆಚ್ಚಳ ಮಾಡಬೇಕಾಗಿದ್ದು ಬಾಕಿ ಅಂದ್ರೆ ನಿಮಗೆ ಜುಲೈ ಒಂದು 18 ತಿಂಗಳಾಗುತ್ತೆ. 19 ತಿಂಗಳು. 19 ತಿಂಗಳು. ಓಕೆ. ಈಗ ಎಲ್ಲವೂ ಸೇರಿದ್ರೆ ಒಂದು 58ರಿಂದ 60 ತಿಂಗಳಷ್ಟು ನಿಮ್ಗೆ ಅರಿಯರ್ಸ್ ಕೊಡಬೇಕಾಗುತ್ತೆ. ಮತ್ತೆ ಕಳೆದ ವರ್ಷದಿಂದ ಹೆಚ್ಚಳವನ್ನು ಮಾಡಿದ್ರೆ ಈಗ ಅದರಲ್ಲಿ ನಿಮ್ಮ 8 ತಿಂಗಳಾದ್ರೆ ನಿಮ್ಮ ಮುಷ್ಕರನ್ನು ವಾಪಸ್ಸು ನನ್ನ 8 ತಿಂಗಳು ಅಲ್ಲ ಆಗಲ್ಲ. ಇವಾಗ ಇಲ್ಲಿ ಲೆಟ್ ಅಸ್ ಮೇಕ್ ಇನ್ ಟು 2 ಪಾರ್ಟ್ಸ್. ಆ 38 ತಿಂಗಳ ಅರಿಯರ್ಸ್ ಏನಿದೆ ಅದನ್ನು ಹಿಂದಿನ ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಏಕಸದಸ್ಯ ಸಮಿತಿ ಯಾವುದು ಶ್ರೀನಿವಾಸ ಮೂರ್ತಿ ಕಮಿಟಿಗೆ ಬಿಟ್ಟರು. ಅವರ ಶಿಫಾರಸಿನ ಮೇಲೆ ಸರ್ಕಾರ ಡಿಸೈಡ್ ಮಾಡ್ತಾರೆ ದುಡ್ಡು ಕೊಡೋದು ಅಂತ ಹೇಳ್ತು. ಮತ್ತು ನಮಗೂ ಹಕ್ಕು ಕೊಟ್ಟರು, ನೋಟಿಫಿಕೇಷನಲ್ಲಿ ಇದೆ, ನೀವು ಹೋಗಿ ನಿಮ್ಮ ಎವಿಡೆನ್ಸ್ ಕೊಡಿ, ಮ್ಯಾನೇಜ್ಮೆಂಟು ಕೊಡಲಿ. ಮ್ಯಾನೇಜ್ಮೆಂಟು ಹೇಳ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂತು. ನಾವು ಹೇಳಿದ್ವಿ ಮ್ಯಾನೇಜ್ಮೆಂಟ್ ಹತ್ರ ದುಡ್ಡಿಲ್ಲ, 38 ತಿಂಗಳ ಅರಿಯರ್ ಸರ್ಕಾರ ಕೊಡಬೇಕು ಅಂತ. ಅವರೇನು ಶಿಫಾರಸು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಸರ್ಕಾರ ಬರೀ 38 ತಿಂಗಳ ಲೈಬ್ರರಿ ಈ 1/1/24 ನಮ್ಮ ಆದಾಯದಲ್ಲಿ ಕೊಡ್ತಾರೆ. 15% ಫೇರ್ ಹೈಕ್ ಕೊಟ್ಟರು. ರಾಮಲಿಂಗಾರೆಡ್ಡಿಯವರೇ ಮೀಟಿಂಗ್ ಕಂಡಕ್ಟ್ ಮಾಡಿ ಅವ್ರೇನು ಬರ್ಕೊಟ್ಟಿದ್ದಾರೆ ನಮಗೆ ಮಿನಿಟ್ಸಲ್ಲಿ, ಸರ್ಕಾರ ಫೇರ್ ಹೈಕ್ ಕೊಟ್ಟರು ನಿಮ್ಮ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 1/1/24 ಅಂತಲೇ ಈ 17 ತಿಂಗಳು ಅವ್ರು ಯಾರು ಉಸಿರು ಬಿಡಲಿಲ್ಲ. ನಿಮ್ಮ ಸೆಟ್ಲ್ಮೆಂಟ್ ಇನ್ನು 4 ವರ್ಷ ಆದಮೇಲೆ ಆಗುತ್ತೆ ಅಂತನೂ ಬರ್ಕೊಟ್ಟಿದ್ದೀರ, ಮಿನಿಟ್ಸ್ ಇದೆ. ಬರ್ಕೊಟ್ಟ ಮೇಲೆ ಇವತ್ತು ಇಲ್ಲ 4 ವರ್ಷ ಕಾಯಬೇಕು ನೀವು. ಯಾಕೆ ಕಾಯಬೇಕು? ನಾವು ಕಾಯಲ್ಲ. ಸೊ ನಿಮ್ಮ ಈ ವರ್ಷನ್ ಚೇಂಜ್ ಆಗಬೇಕು ಸಿದ್ದರಾಮಯ್ಯವ್ರಿಗೆ. ದ್ರೋಹ ಮಾಡಬೇಡಿ ನಮಗೆ. ಮತ್ತು ಬೇವ್ರಸೂಸ್ ಕೆಲಸ ಮಾಡಿಸೋ ಜನ ರಿಸ್ಕ್ ಇದೆ ಇಲ್ಲಿ. ಆದರೆ ಈವನ್ ನಾವು ಸೀದೆ ರೈಟಿಂಗ್ ಆನ್ ದಿ ಬಾಲ್ ಅವಕಾಶ ಇದೆ ನಿಮಗೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಮರ್ಯಾದೆಗೆ ಸೆಟ್ಲ್ ಮಾಡಿ ರಾಹುಲ್ ಗಾಂಧಿಗೆ ಸ್ವಾಗತ ಮಾಡೋಣ. ಇಲ್ಲದೆ ಆದರೆ ಅವ್ರಿಗೆ ನಮ್ಮ ಸ್ಟ್ರೈಕ್ ಸ್ವಾಗತ ಮಾಡುತ್ತೆ. ಈ ಬಾರಿ ಅಂದ್ರೆ 4 ವರ್ಷದ ನಂತರ ಎಷ್ಟು ಪರ್ಸೆಂಟೇಜ್ ಹೈಕ್ ಆಗಬೇಕು? 25% ಕೇಳಿದೆ ನಾವು. 25%. ಮತ್ತೆ ಈ 58 ತಿಂಗಳಲ್ಲಿ ಎಷ್ಟು ತಿಂಗಳ ಅರಿಯರ್ಸ್ ಕೊಡಬೇಕು ಅಂತ? ಯಾಕಂದ್ರೆ ಹಿಂದೆ ತಮಗೂ ಕೂಡ ಗೊತ್ತಿರುವಂತೆ ಅನಂತಕುಮಾರ್ ಅವರಿದ್ದಂತ ಸಂದರ್ಭದಲ್ಲಿ ಒಂದಷ್ಟು ತಿಂಗಳನ್ನ ಬಿಟ್ಕೊಡಿ ಅಂತ ತಮ್ಮ ಜೊತೆ ಮನವಿ ಮಾಡಿದ್ರು. ಇಲ್ಲ 38 ತಿಂಗಳ ಅರಿಯರ್ಸು ಸರ್ಕಾರ ಕ್ಲಾರಿಫೈ ಮಾಡಿದ್ದಾರೆ. ಒಂದು ನಿಮಿಷ. 1/1/20ರಿಂದ 28/2/2023ಗೆ 3ರವರೆಗೆ 38 ತಿಂಗಳಾಗುತ್ತೆ, ಹೌದಲ್ವಾ? 1/3/2023ರಿಂದ ಐಕಾದಂಥ 1/1/20ರಿಂದ ಐಕಾದಂಥ ವೇತನವನ್ನು ನೌಕರರಿಗೆ ಕೊಡ್ತಾ ಬಂದಿದ್ದಾರೆ, ಹೌದಲ್ಲ? ಸೊ ಇದು ಕೊಡೋಕ್ಕೋಸ್ಕರ ಆದೇಶ ಮಾಡ್ಕೊಂಡಿದ್ದಾರೆ. ಅಂದರೆ ಆ 38 ತಿಂಗಳು ಪ್ರತಿ ವರ್ಷ ನಮಗೆ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ. 15% ವೇತನವನ್ನು ಹೆಚ್ಚಳ ಮಾಡಿಕೊಟ್ಟಿದ್ದಾರೆ. ಆ 38 ತಿಂಗಳದು ಒಂದು ಭಾಗ ಅದನ್ನು ಇಷ್ಟು ಕೊಡಬೇಕಲ್ಲ, 38 ತಿಂಗಳು ಕೊಡಬೇಕು. ಹೌದು, ಚರ್ಚೆ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಚರ್ಚೆ ಏನು ಹೇಳಿದರೆ ಎಷ್ಟು ಸರ್ಕಾರ ಕೊಡಬೇಕು ಅನ್ನೋದಕ್ಕೆ ಏಕಸಮಿತಿ ಕಳಿಸಿದ್ದಾರೆ ಶ್ರೀನಿವಾಸ ಮೂರ್ತಿ ಅವ್ರ ಹತ್ರ. ನಾವಲ್ಲಿ 100ಕ್ಕೆ 100ರಷ್ಟು ಜಂಟಿ ಕ್ರಿಯಾ ಸಮಿತಿ ಪ್ರೆಸೆಂಟ್ ಮಾಡಿದ್ದೀವಿ. 38 ತಿಂಗಳ ಕಾಲನೂ ನಮಗೆ ಕೊಡಬೇಕು ಅಂತ ಕೇಳಿದ್ದೀವಿ. ಅದರಿಂದ ಅದರಲ್ಲಿ ಚೌಕಾಸಿ ಇಲ್ಲ. 38 ತಿಂಗಳು 1/1/24ರಿಂದ ನಾವೇನು 25% ಕೇಳಿದ್ದೀವಿ, 25% ಹೆಚ್ಚಳ ಕೇಳಿದ್ದೀವಿ, ಅದನ್ನು ಫಿಕ್ಸ್ ಮಾಡಿ ಅದಕ್ಕೂ ಅರಿಯರ್ಸ್ ಕೊಡಬೇಕು. ಯಾಕೆಂದರೆ ಹಿಂದಿನಿಂದ ಸರ್ಕಾರಗಳು 4 ವರ್ಷಕ್ಕೊಮ್ಮೆ ಮಾಡುವಾಗ ಅವು ಡೇಟಿ ಮಾಡಿಲ್ಲ. 6 ತಿಂಗಳು, 5 ತಿಂಗಳು, 8 ತಿಂಗಳು ಹಿಂಗೆಲ್ಲ ವಿಳಂಬವಾಗಿ ಆಗಿದೆ. ಆ ವಿಳಂಬವಾಗಿ ಆದಾಗ ಇದೇ ಮಾನ್ಯ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಾಗ 2016 ಆಗಸ್ಟಲ್ಲಿ ನಮಗೆ ಎಫೆಕ್ಟ್ ಕೊಟ್ಟರು. 7 ತಿಂಗಳು ಅರಿಯರ್ಸ್ ಕೊಟ್ಟಿದ್ದಾರೆ. ಆಗಲೂ 7 ಮಂತ್ಸ್ ಇವರೇ ಚೀಫ್ ಮಿನಿಸ್ಟ್ರು, ಇವರೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಅದರಿಂದ ನಾವು ಭಾಳ ಕ್ಲಿಯರ್ ಇದ್ದೀವಿ, ಯಾವುದೇ ಚೌಕಾಶಿ ಇಲ್ಲ. 38 ತಿಂಗಳು ಅರಿಯರ್ಸ್ ಕೊಡಬೇಕು. ಯಾಕೆಂದರೆ ಸಾರಿಗೆ ನೌಕರರು ಅವತ್ತು ಬೆವರು ಸುರಿಸಿ ಅವತ್ತು ದುಡಿದು ಬಿಟ್ಟಿದ್ದಾರೆ. ಬಡ್ಡಿ ಸಮೇತ ಕೊಡಬೇಕು. ಸಿದ್ದರಾಮಯ್ಯನವರು ಬಡ್ಡಿ ಸಮೇತ ಕೊಡಬೇಕು. ಆ ಥರ ಉತ್ತರ ಹಾಕ್ಲೇಬೇಡಿ ಸರ್ ತಾವು. ಈ 25 ಅವ್ರೇನು 15% ಜಾಸ್ತಿ ಮಾಡಿದ್ದಾರೆ, ಅದು 1/1/20ರಿಂದ
31/12/23 ಅಲ್ಲಿ ಮುಗೀತು ಅದರ ಆಯಸ್ಸು. 1/1/24 25% ಜಾಸ್ತಿ ಬರಬೇಕು. 25 ಕೇಳಿರೋದು ಈಗ. ಅದರಿಂದ ಉತ್ತರ ಹಾಕೋ ಪ್ರಶ್ನೆ ಬರಲ್ಲ. 25 ಕೇಳಿದೀವಿ, ಮತ್ತೆ 31% DA ಅರಿಯರ್ಸ್ ಮರ್ಜ್ ಮಾಡಿ ವೇತನ ಶ್ರೇಣಿ ಮಾಡಬೇಕು. ಬಿಡಿ ಅದನ್ನ ಮಾಡಬೇಕು. ಸಿಂಪಲ್ ಅದೇ ಸರ್ ನನಗೆ 1-38 ತಿಂಗಳ ಅರಿಯರ್ಸ್ ಕೊಡಬೇಕಾದ್ರೆ ಯಾವ ಚೌಕಾಸಿನೂ ಇಲ್ಲ. ಮತ್ತೆ 24 ಜನವರಿಯಿಂದ ಕೊಡಬೇಕಾಗಿದ್ರಂತರಲ್ಲಿ 25% ಸಂಬಳ ಹೆಚ್ಚಳ ಮಾಡಬೇಕು. ಸಿಂಪಲ್. 31/12/2023 ಇದೆಯಲ್ಲ, ಅಲ್ಲಿಗೆ ಮುಗಿದೋಯ್ತು ಅದರ ಅಗ್ರಿಮೆಂಟ್ ಅವಧಿ. 1/1/24 ಹೆಚ್ಚಳ ಆಗಬೇಕು, ಕೊಡಬೇಕು. ಒಂದು. ಎರಡನೇದು ಬಹಳ ಮುಖ್ಯವಾಗಿ ಅವ್ರು ಇವತ್ತು ನಾಳೆ ಕರೆದಿದ್ದಾರಲ್ಲ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಯಾಕೆಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನಾವು ಎಲ್ಲರೂ ಬಿಡಿಯಾಗಿ ಬೇಡಿಕೆ ಕೊಟ್ಟಿದ್ದೀವಿ ಡಿಸೆಂಬರ್ 2023ರಲ್ಲಿ. ನಂತರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಜನವರಿ ತಿಂಗಳಿನಲ್ಲಿ ಜನವರಿ 2024 ಇವತ್ತಿಗೆ 18 ತಿಂಗಳು ಕಳೆಯುತ್ತೆ. ಇವರು ಇವತ್ತು ಕರೆದು ಮಾಡುವಂಥದ್ದು ಇದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಯಾಕೆಂದ್ರೆ ಡಿಸೆಂಬರಲ್ಲಿ ಒಂದು ಬಾರಿ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ಅವ್ರು ಅವತ್ತು ಅಂದರು, ಅವತ್ತು ಕೂಡ MD ಮೂಲಕ ನಮಗೊಂದು ಆದೇಶವನ್ನು ಕಳಿಸಿ ನೀವು ಮುಷ್ಕರವನ್ನು ಕೈ ಬಿಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯ ಆಧಾರದ ಮೇಲೆ ಜಂಟಿ ಕ್ರಿಯಾ ಸಮಿತಿ ನಾವು ಅವತ್ತು ತೀರ್ಮಾನ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ತೀರ್ಮಾನ ಮಾಡಬೇಕು ಅಂತೇಳಿ ಸಾರಿಗೆ ಸಚಿವರು ಹೇಳಿರೋದ್ರಿಂದ, ಅವರೇ ರಿಕ್ವೆಸ್ಟ್ ಮಾಡಿರೋದ್ರಿಂದ ಅವ್ರಿಗೆ ಟೈಮ್ ಕೊಡೋಣ ಅಂತ ಕೊಟ್ಟಿದ್ದೀವಿ. ಏಪ್ರಿಲ್ 15 ಮತ್ತು ಜುಲೈ 4 ಎರಡೂ ಕೂಡ ಮುಖ್ಯಮಂತ್ರಿಯವರ ಮಾತುಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಸಾರಿಗೆ ನಿಗಮಗಳ ನೌಕರರು ಯಾವುದೇ ಸಂದರ್ಭದಲ್ಲಿ ಬೆಲೆ ಏರಿಕೆ ವಿಪರೀತವಾಗಿ ಹೆಚ್ಚಳ ಆಗಿದೆ. ರಾಜ್ಯ ಸರ್ಕಾರಿ ನೌಕರರಿಗಿನ ನಾವು 10, 12, 15 ಸಾವಿರ ರೂಪಾಯಿ ಬೇಸಿಕ್ ಕಡಿಮೆ ಇದ್ದೀವಿ. ಮತ್ತು ಇದು ಎರಡು ಭಾಳ ಮುಖ್ಯವಾಗಿ ಇನ್ಕ್ರಿಮೆಂಟ್ ರೇಟ್ ಭಾಳ ಕಡಿಮೆ ಇದೆ.